1ನೇ ವಾಕ್ಯ. ಕೊಲೊಸ್ಸಿಯನ್ಸ್ ಚಾಪ್ಟರ್ 3 ವರ್ಸ್ 1 ನಲ್ಲಿ ದೇವರು ಸಭೆಯಾದ ನಮ್ಮ ಸಂಘ ಈ ರೀತಿ ಮಾತನಾಡ್ತಾ ಇದ್ದಾನೆ. If they then be risen with Christ, seek those things which are above, where Christ sitteth on the right hand of God. ಕೊಲೊಸ್ಸೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನ ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಾವು ಇಷ್ಟು ದಿನ ಏನಾಗಿದ್ವಿ? ಮಲ್ಕೊಂಡ್ಬಿಟ್ಟಿದ್ವಿ, ಯಾವುದೋ ಎಲ್ಲ ಪಾಪಗಳಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಅವುಗಳಿಂದ ದೇವರು ನಮ್ಮನ್ನ ಏನ್ ಮಾಡ್ತಿದ್ದಾನೆ ಅಂದ್ರೆ ಕ್ರಿಸ್ತನೊಂದಿಗೆ ಎಬ್ಬಿಸಿದ್ದಾನೆ. ಆಮೇಲೆ ಯಾಕಂದ್ರೆ ಇದುವರೆಗೂ ಅನೇಕರು ಪಾಪದಲ್ಲಿ ಸಿಕ್ಕಾಕೊಂಡಿದ್ರು, ಶಾಪದಲ್ಲಿ ಸಿಕ್ಕಾಕೊಂಡಿದ್ದವರು ನಾವಾಗಿದ್ದೀವೋ, ಮುಳ್ಳಿನ ಪೊದೆಯಲ್ಲಿ ಸಿಲುಕಿರುವ ಕುರಿಮರಿಯಂತೆ ನಾವಿದ್ದೀವೋ. ಆದ್ರೆ ದೇವರು ಆ ಎಲ್ಲಾ ಮುಳ್ಳುಗಳಿಂದ, ಇಕ್ಕಟ್ಟುಗಳಿಂದ, ಪಾಪಗಳಿಂದ ನಮ್ಮನ್ನ ಬಿಡಿಸಿ ಎಬ್ಬಿಸಿ ನಮ್ಮನ್ನ ಕರ್ತನು ತೆಗೆದಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ನೀವು ಈಗ ಮೇಲಿರುವವುಗಳನ್ನ ಹುಡುಕಿರಿ ಎಂಬ ದೇವ್ರ ವಾಕ್ಯ ಹೇಳುತ್ತೆ. ಅವರ ಲೋಕದವರು ಅನೇಕ ದೇವ ಜನರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಮೇಲಿರುವುದನ್ನ ಬಿಟ್ಬಿಡ್ತಾರೆ, ಲೋಕದಲ್ಲಿರುವುದನ್ನೇ ಹುಡುಕ್ತಾ ಇರ್ತಾರೆ. ಲೋಕದಲ್ಲಿ ಏನ್ ಹುಡುಕಿದ್ರು ನಮ್ಗೆ ಲೋಕದ ಜನರಿಂದ ಯಾರಿಂದಲೂ ಕೂಡ ನಮ್ಗೆ ನಿತ್ಯ ಜೀವ ಇರುವುದಿಲ್ಲ. ಮೇಲಿರುವ ದೇವರಿಂದ ಮಾತ್ರನೇ ನಮ್ಗೆ ನಿತ್ಯ ಜೀವ. ಆಮೇಲೆ ಅದರಿಂದ ದೇವರು ಹೇಳ್ತಾ ಇದ್ದಾನೆ, ನೀವು ಮೇಲಿರುವುಗಳನ್ನ ಹುಡುಕಿರಿ. ಈ ಭೂಲೋಕದಲ್ಲಿ ಇರುವುದನ್ನ ನಾವು ಹುಡುಕ್ತಾ ಇದ್ರೆ ಭೂಲೋಕದ ಎಲ್ಲದಕ್ಕೂ ಒಂದು ಅಂತ್ಯನ ದೇವರು ಇಟ್ಟಿದ್ದಾನೆ. ಅದಕ್ಕೆ ಪ್ರಕಟಣೆಯಲ್ಲಿ ದೇವರು ಹೇಳ್ತಾನೆ, ಹೊಸ ಭೂಮಿನ ಹೊಸ ಆಕಾಶನ ಸೃಷ್ಟಿ ಮಾಡ್ತೀನಿ ಅಂತ. ಹೊಸ ಭೂಮಿ ಹೊಸ ಆಕಾಶ ಮುಂದೆ ಬರುತ್ತೆ ಅಂದ್ರೆ ಹಳೆ ಭೂಮಿ ಆಕಾಶ ದೇವರು ನಾಶ ಮಾಡ್ತೀನಿ ಅಂತಾನೆ ಅರ್ಥ. ಹಾಗಾದ್ರೆ ಯಾವಾಗ ಇದು ನಾವು ಎತ್ತಲ್ಪಟ್ಟ ನಂತರ 7 ವರ್ಷ ಉಪದ್ರವ ಕಾಲ ಆದ ನಂತರ ಯೇಸು ಈ ಭೂಮಿಗೆ ಬಂದ 2ನೇ ಬರೋಣದಲ್ಲಿ ಯೇಸು 1000 ವರ್ಷ ಸಾಮ್ರಾಜ್ಯವಾಗಿ ಈ ಭೂಮಿಲಿ ಆಳ್ತಾನೆ. ಆ 1000 ವರ್ಷದ ಸಾಮ್ರಾಜ್ಯ ಆದ ನಂತರ ಈ ಭೂಮಿನ ದೇವರು ನಾಶ ಮಾಡ್ತಾನೆ, ಮೇಲಿರುವ ಆಕಾಶವನ್ನು ಕೂಡ ಆತನು ನಾಶ ಮಾಡ್ತಾನೆ. ಆದ್ರಿಂದ ಭೂಮಿ ಮೇಲಿರುವಂತವುಗಳನ್ನ ನಾವು ಎಷ್ಟೇ ಹುಡುಕಿದ್ರು ಅವುಗಳಲ್ಲಿ ನಮಗೆ ಸಂತೋಷ ಸಮಾಧಾನ ಸಿಗೋದಿಲ್ಲ. ಈಗಲೂ ಲೋಕದವರು ಅನೇಕರು ಸಮಾಧಾನಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಊರಿಂದ ಊರುಗಳಿಗೆ ಹೋಗ್ತಾ ಇರ್ತಾರೆ. ಕೆಲವರು ದೇಶ ಬಿಟ್ಟು ದೇಶಕ್ಕೆ, ವಿದೇಶಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ಅವ್ರಿಗೆಲ್ಲಿಗೂ ಕೂಡ ಸಮಾಧಾನ, ಶಾಂತಿ, ನೆಮ್ಮದಿ ಸಿಗೋದಿಲ್ಲ. ಕಾರಣ ಅವರು ಲೋಕದ ರೀತಿಯಾದಂಥ ಸಮಾಧಾನವನ್ನು ನೋಡುತ್ತಾ ಇರ್ತಾರೆ. ಆದ್ರೆ ಏಸು ಕೊಡುವಂತ ಸಮಾಧಾನ ಪರಲೋಕದ ಸಮಾಧಾನವಾಗಿದೆ. ಆಮೇಲೆ ಆದ್ರೆ ಪರಲೋಕದ ಸಮಾಧಾನ ನಮ್ಗೆ ಸಿಕ್ಕಿರುವಾಗ ನಾವು ಅವುಗಳನ್ನ ಎದುರು ನೋಡ್ಬೇಕು. ಮೇಲಿರುವಂಥವ್ನ ನಾವು ಹುಡುಕುವರಾಗಿರ್ಬೇಕು. ಮೇಲೆ ದೇವರು ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಮೇಲೆ ನಮಗೋಸ್ಕರ ದೇವರು ಜೀವದ ಕಿರೀಟವನ್ನ ನಮಗೆ ತಲೆ ಮೇಲೆ ಕೊಡ್ತಾನೆ. ಆಮೇಲೆ ಜೀವ ಕಿರೀಟ ಅಂದ್ರೆ ಆ ಕಿರೀಟಕ್ಕೂ ಒಂದು ಜೀವ ಇದೆ. ಆಮೇಲೆ ಲೋಕ ಕಿರೀಟಗಳು ಎಷ್ಟು ರಾಜಗಳೆಲ್ಲ ಹಾಕೊಂಡು, ಆದ್ರೆ ಆ ಎಲ್ಲ ಕಿರೀಟಗಳಿಗೂ ಜೀವನೇ ಇದೆ. ಅವಕ್ಕೆಲ್ಲಕ್ಕೂ ಒಂದು ಅಂತ್ಯ ಐತೆ. ಆ ಕಿರೀಟಗಳು ಕೂಡ ಒಂದಿನ ನಾಶ ಆಗೋಗ್ತವೆ. ಆದ್ರೆ ದೇವರು ಕೊಡುವಂತ ಕಿರೀಟ ನಮ್ಗೆ ಶಾಶ್ವತವಾಗಿ ನಮ್ಮ ಜೊತೆಗೆ ಇರುತ್ತೆ. ಆದ್ರಿಂದ ದೇವರ ಪ್ರಕಟಣೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಮುಂದೆ 24 ಹಿರಿಯರು ತಮ್ಮ ಕಿರೀಟಗಳನ್ನ ತೆಗೆದು ದೇವರ ಪಾದದ ಹತ್ರ ಇಟ್ಬಿಟ್ಟು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಎಂಬುದಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ದೇವರು ಕೊಡುವಂಥದ್ದು ನಮಗೆ ಶಾಶ್ವತವಾಗಿರುವುದೇ. ಈ ಲೋಕ ನಮಗೆ ಕೊಡುವಂಥದ್ದು ಎಲ್ಲ ಸ್ವಲ್ಪ ಸಮಯ ಅಷ್ಟೇ. ಆನಂತರ ಅಂದ್ರೆ ಯಾವುದಕ್ಕೂ ಕೂಡ ಬೆಲೆನೇ ಇಲ್ಲದಂತಾಗುತ್ತೆ. ಆಮೇಲೆ ಅದರಿಂದ ದೇವರ ವಾಕ್ಯ ಹೇಳ್ತಾ ಇದ್ದಲ್ಲಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬ ದೇವರ ವಾಕ್ಯ. ಕೊಲೊಸ್ಸೆ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ. ಇನ್ನು ಅನೇಕ ಸಭೆಗಳಲ್ಲಿ ಯೇಸು ಎಲ್ಲಿದ್ದಾನಂದ್ರೆ ಇವಾಗ ಕ್ರಿಸ್ಮಸ್ ಟೈಮಲ್ಲಿ ಬೋಧನೆಯಲ್ಲಿ ಯೇಸು ಇದ್ದಾನೆ ಅಂತಂದ್ರೆ, ಇನ್ನು ಕೆಲವರು ರೋಮನ್ ಕ್ಯಾಥಲಿಕ್ ಚರ್ಚ್ಗಳಲ್ಲಿ ಯೇಸು ಶಿಲುಬೆ ಮೇಲೆ ನೇತಾಡ್ತಾ ಇರ್ತಾನೆ. ಆದ್ರೆ ದೇವರ ವಾಕ್ಯ ಇಲ್ಲಿ ಹೇಳುತ್ತೆ ಯೇಸು ಎಲ್ಲಿದ್ದಾನಂದ್ರೆ ದೇವರ ಬಲಗಡೆಯಲ್ಲಿ ಸಿಂಹಾಸನದ ಮೇಲೆ ಯೇಸು ಕೂತಿದ್ದಾನೆ. ಆ ಸಿಂಹಾಸನ ಬಿಟ್ಟು ಯಾವಾಗ ದೇವರು ರಹಸ್ಯ ಬರುತ್ತೋ ಆಗ ಯೇಸು ಆ ಸಿಂಹಾಸನದಿಂದ